ನಿಮ್ಮೆಲ್ಲರ ನೆಚ್ಚಿನ ರುಚಿ ಅಭಿರುಚಿ ತಾರೆಗಳ ಸಮರಕ್ಕೆ ಸ್ವಾಗತ ಸುಸ್ವಾಗತ. ಅಡುಗೆ ಸಮರ ಶುರು ಮಾಡಿಸೋಣ. ಮೊದಲು ಯಾರ ಹತ್ರ ಅಡುಗೆ ಮಾಡಿಸೋಣ? ಟೀಮ್ ಬಿ. ಓಕೆ, ಟೀಮ್ ಬಿ ಬನ್ನಿ. ಟೀಮ್ ಬಿ ಏನ್ ಅಡುಗೆ ಮಾಡ್ತಿದ್ದೀರಾ? ಫೂಲ್ ಮಲಾಯಿ ಅಂತ. ಫೂಲ್ ಮಲಾಯ್. ಫೂಲ್ ಅಂದ್ರೆ ಹೂವು, ಮಲಾಯ್ ಅಂದ್ರೆ ಹಾಲಿನ ಕೆನೆ. ಇದು ಸ್ವೀಟ್ ಅಂತ ಗೊತ್ತಾಯ್ತು. ಹೌದು, 100%. ಫೂಲ್ ಮಲಾಯ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಹೂಕೋಸು, ಕಸ್ಟರ್ಡ್ ಪೌಡರ್, ಏಲಕ್ಕಿ ಪುಡಿ, ಸಕ್ಕರೆ, ಹಾಲು. ಬಹಳ ಕಡಿಮೆ ಸಾಮಗ್ರಿಗಳೇ ಬೇಕು. ಶುರು ಮಾಡೋಣವಾ? ಶ್ಯೂರ್. ಮೊದ್ಲಿಗೆ ಏನ್ ಮಾಡ್ಕೋತೀರಾ? ಯು ನೋ ವಾಟ್, ಎಷ್ಟು ಎಪಿಸೋಡ್ ಆಯ್ತು. ಕರೆಕ್ಟ್. ಸ್ವಲ್ಪ ಹಾಲು ಹಾಕ್ತಿದ್ವಿ ಇದಕ್ಕೆ ಎಷ್ಟು ನಾವು ಹಾಕ್ತಿದೀವೋ ಅದಕ್ಕೆ ಸರಿ ಹೊಂದೋಷ್ಟು. ಸ್ವಲ್ಪ ನೀರು, ಹಾಲು ಪ್ಲಸ್ ಸ್ವಲ್ಪ ನೀರು. ಹಾ, ಈಗ ಹೂಕೋಸು. ಇದು ಸ್ವಲ್ಪ ನೀರಲ್ಲಿ ಬೇಕಿದ್ರೆ ಮೊದಲೇ ಬೇಯಿಸಿಟ್ಕೋಬಹುದು, ಆಯ್ತಾ? ಹಾ, ನನಗೆ ಅದನ್ನೇ ಕೇಳ್ಬೇಕಂತಂದ್ರೆ ಬಿಸಿನೀರಿಗೆ ಹಾಕಿ ತೆಗ್ದಿದ್ದೀರಾ ಅಲ್ವಾ? ಹಾ ಹೌದು, ಒಂದ್ ಸ್ವಲ್ಪ. ಯಾಕಂದ್ರೆ ಅದ್ರದ್ದು ಹೂಕೋಸಿಗೆ ಒಂದ್ ರೀತಿ ಅದ್ರದ್ದು ಸ್ಮೆಲ್ ಇರುತ್ತಲ್ಲ, ಅದು ಹೋಗುತ್ತೆ. ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ. ಅದು ಕುದಿಯೋಕ್ ಒಂದ್ ಸ್ವಲ್ಪ ಸಮಯ ತಗೊಳತ್ತೆ ಅಲ್ವಾ? ಹಾ ಹೌದು. ಅಷ್ಟೊತ್ತಿಗೆ ನಾನು ನಿಮ್ಗೊಂದ್ ಸ್ವಲ್ಪ ಕೆಲಸ ಕೊಡ್ತೀನಿ. ಅಂದ್ರೆ ನಿಮ್ಮ ಮೆಮೊರಿಗೆ ಒಂದ್ ಸ್ವಲ್ಪ ಕೆಲಸ ಕೊಡ್ತೀನಿ. ಇಷ್ಟು ದಿನ ನೀವು ನಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಇಷ್ಟು ದಿನದ ಸಂಚಿಕೆಗಳಲ್ಲಿ ನೀವು ಇಷ್ಟಪಟ್ಟು ಆಡ್ದಂಥ ಆಟ ಆಗಿರ್ಬೋದು ಅಥವಾ ಇಷ್ಟಪಟ್ಟು ಮಾಡಿದಂಥ ಅಡುಗೆ ಆಗಿರ್ಬೋದು, ಯಾವುದು ನಿಮಗೆ ತುಂಬಾ ಇಷ್ಟವಾಗಿತ್ತು? ಆಟ ನೋ ಡೌಟ್, ಎಲ್ಲ ಆಟನೂ ಇಷ್ಟ ಆಗಿದೆ. ಇಟ್ ವಾಸ್ ರಿಯಲಿ ಗುಡ್. ಯಾವ ಆಟ ಆಡಿದ್ರು ಭಾರಿ ನಂಗಂತೂ ಇಷ್ಟ ಆಗಿತ್ತು. ನಾನು ಎಲ್ಲ ಆಟ ಖುಷಿಯಿಂದ ಆಡಿದ್ದೀನಿ. ಅಡುಗೆನಲ್ಲಿ ನಾವೊಂದು ಗ್ರೇವಿ, ಚಂಕ್ಸ್ ಗ್ರೇವಿ ಅಂತ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಟೇಸ್ಟಿ. ಓಕೆ, ಹಾಲು ಕುದಿಯೋಕೆ ಶುರು ಆಯ್ತಲ್ಲ? ಹೌದು, ಕುದಿತಾ ಇದೆ. ಈಗ ಸಕ್ಕರೆ ಹಾಕ್ತಿದ್ದೀವಿ. ಸಕ್ಕರೆ ಹಾಕೋಣ. ಸಪ್ನಾ ಜೀನ್ ಅವರು ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಪ್ರಮೋಟ್ ಮಾಡಿದ್ರು. ಸೊ ZTV ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ ಕೊಟ್ಟು ವೀಕ್ಷಕರಿಗೂ ಒಂದು ಚೇಂಜ್ ಸಿಕ್ತು. ಬಿಕಾಸ್ ಅಡುಗೆ ಕಾರ್ಯಕ್ರಮ ಬರ್ತಾ ಇರುತ್ತೆ, ಬಟ್ ಇದೊಂದು ಡಿಫ್ರೆಂಟ್ ವೇಲ್ ಬಂತು, ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಮೇ ಬಿ ವೀಕ್ಷಕರಿಗೂ ತುಂಬ ಅದು ಇಷ್ಟ ಆಯಿತು. ರೆಸ್ಪಾನ್ಸು ನಮ್ಗೆ ಬಂತು ಅದ್ರದ್ದು. ನಮ್ಮ ಮಾತಿನ ಮಧ್ಯೆ ಅಡುಗೆ ಆಗ್ತಾ ಇದೆ, ಹಾಗೆ ಹೋಗಿದೆ ಆಲ್ಮೋಸ್ಟ್. ಹೌದು. ಈಗ ಹಾಲು ಕುದೀತಾ ಇದೆ. ಈಗ ಏನ್ ಮಾಡ್ತೀರಾ? ಚೂರು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕ್ಬೇಕು. ನೀವು ವೆನಿಲಾ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀರಾ ಅಲ್ವಾ? ಹಾ ಹೌದು. ಸ್ವಲ್ಪ ಇದನ್ನ ಮ್ಯಾಶ್ ಮಾಡಬೇಕು. ಸೊ ಇದು ಕುದಿತಾ ಇದೆ. ಓಕೆ, ಎಷ್ಟು ಹೊತ್ತು ಕುದಿಬೇಕಾಗತ್ತೆ? ಉಗಿ ಬಂದ ತಕ್ಷಣ, ನಾರ್ಮಲ್ ಆಗಿ ಉಗಿ ಬಂದ ತಕ್ಷಣ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಉಗಿ ಬಂತು. ಈಗ ಅದನ್ನ ಆಫ್ ಮಾಡೋ ಮೊದಲು 2 ಚಿಟಿಕೆ ಏಲಕ್ಕಿ ಪುಡಿ. ಈಗ ಅದು ರೆಡಿ ಆಯ್ತು ಸಪ್ನಾ. ಓಕೆ ಮೇಡಮ್, ಅಡುಗೆ ರೆಡಿ ಆಯ್ತು, ಬಂದ್ಬಿಡಿ. ಮೇಡಮ್ ಬರುವಂತಹ ಸಮಯ ಆಯ್ತು. ಹೌದು. ನಮ್ಮ ಫೂಲ್ ಮಲಾಯಿ ತಯಾರಾಗಿದೆ. ಫೂಲ್ ಮಲಾಯ್ ಸಿದ್ಧವಾಯಿತು. ಫೂಲ್ ಮಲಾಯ್ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಕಸ್ಟರ್ಡ್ ಪೌಡರ್, ಏಲಕ್ಕಿ ಪುಡಿ, ಸಕ್ಕರೆ ಮತ್ತು ಹಾಲು. ಮಾಡುವ ವಿಧಾನ: ಬಾಣಲೆಗೆ ಹಾಲು, ಹೂಕೋಸು, ಸಕ್ಕರೆ, ಏಲಕ್ಕಿ ಪುಡಿ, ಹಾಲಿನಲ್ಲಿ ಕಲಸಿದ ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಫೂಲ್ ಮಲಾಯ್ ಸವಿಯಲು ಸಿದ್ಧ.